ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಅಂತೂ ಇಂತೂ ಸುದೀರ್ಘ ಕಾಲದ ನಂತರ ಒಂದು ಬೃಹತ್ ಶಿಕ್ಷಕರ ನೇಮಕಾತಿ ಆರಂಭ ಆಗಿದೆ. ಅದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೆ ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಏನೆಲ್ಲ ವಸತಿ ಶಾಲೆಗಳಿದೆ, ಸೊ ಆ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳ ನೇರ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ಹುದ್ದೆಗಳ ಮಾಹಿತಿಯನ್ನು ನೋಡ್ಬೋದು. ಕನ್ನಡ ಭಾಷಾ ಶಿಕ್ಷಕರು ಒಟ್ಟು 103 ಹುದ್ದೆಗಳಿದೆ. ಹಾಗೆ ಆಂಗ್ಲ ಭಾಷಾ ಶಿಕ್ಷಕರು 108 ಹುದ್ದೆಗಳಿದೆ. ಹಿಂದಿ ಭಾಷಾ ಶಿಕ್ಷಕರು 55 ಹುದ್ದೆಗಳಿದೆ. ಗಣಿತ ಶಿಕ್ಷಕರು 103 ಹುದ್ದೆಗಳು. ವಿಜ್ಞಾನ ಶಿಕ್ಷಕರು 106 ಹುದ್ದೆಗಳು. ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರು 154 ಹುದ್ದೆಗಳು. ಗಣಕಯಂತ್ರದ ಶಿಕ್ಷಕರು 57 ಹುದ್ದೆಗಳು. ದೈಹಿಕ ಶಿಕ್ಷಣ ಶಿಕ್ಷಕರು ಒಟ್ಟು 81 ಹುದ್ದೆಗಳು ಸೇರಿದಂತೆ ಒಟ್ಟು 725 ರೆಗ್ಯುಲರ್ ಹಾಗೆ 42 ಹಿಂಬಾಕಿ ಸೇರಿದಂತೆ 767 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಕ್ವಾಲಿಫಿಕೇಷನ್ ಏನಿರಬೇಕು, ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷಗಳಲ್ಲಿ ಒಂದು ಕೋರ್ ಸಬ್ಜೆಕ್ಟನ್ನಾಗಿ ಓದಿರಬೇಕಾಗತ್ತೆ. ಜೊತೆಗೆ BEd ಅನ್ನು ಮುಗಿಸಿರಬೇಕಾಗತ್ತೆ. BEd ಕಂಪಲ್ಸರಿ ಆಗಿರುತ್ತೆ. ಸಂಬಂಧಪಟ್ಟ ವಿಷಯವನ್ನು ಮೆಥಡ್ ಆಗಿ ಓದಿರಬೇಕು ಅನ್ನುವಂಥದ್ದು. ಈಗ ಕನ್ನಡ ಭಾಷೆಯ ಶಿಕ್ಷಕರಾಗಬೇಕು ಅಂತಂದರೆ ಕನ್ನಡವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕಾಗುತ್ತೆ. ಹಾಗೆ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷನ್ನು ಒಂದು ಐಚ್ಛಿಕ ವಿಷಯವಾಗಿ ಓದಿರಬೇಕು ಆಗುತ್ತೆ. ಹಾಗೆ ಇನ್ನೊಂದು ಆಪ್ಷನ್ ಇದೆ. ಸೊ ಉದಾಹರಣೆಗೆ ನೀವು ಇಂಗ್ಲೀಷ್ ಸಬ್ಜೆಕ್ಟಿಗೆ ಅಪ್ಲೈ ಮಾಡ್ತೀರಿ ಅಂತಂದರೆ ಡಿಗ್ರಿ ಮಾಡಬೇಕಾದ್ರೆ ಇಂಗ್ಲೀಷನ್ನು ಒಂದು ಐಚ್ಛಿಕವನ್ನಾಗಿ ಓದಿಲ್ಲ. ಸೊ ಆದರೆ ನೀವು ಆ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ PG ಮಾಡಿದ್ದೀರಿ ಅಂತಂದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಿ ಅಂತಂದರೆ, ಸೊ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರು ಅಂತ ಅರ್ಥ. ಸೊ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಇರುವಂಥದ್ದು. ಡಿಗ್ರಿ ಅಥವಾ PGಯಲ್ಲಿ ಸಂಬಂಧಪಟ್ಟ ವಿಷಯದ ಒಂದು ಕೋರ್ ಸಬ್ಜೆಕ್ಟ್ ಆಗಿ ಓದಿರಬೇಕಾಗತ್ತೆ. ಅದರ ಜೊತೆಗೆ BEd ಅನ್ನು ಕಂಪ್ಲೀಟ್ ಆಗಿ ಓದಿರಬೇಕಾಗತ್ತೆ. ಸೊ ಅದರ ಜೊತೆಗೆ ಹೆಚ್ಚುವರಿ ಅರ್ಹತೆಗಳು ಏನಿರುತ್ತೆ ಅಂತಂದರೆ 1ರಿಂದ 6ನೇ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸ್ತಕ್ಕಂಥ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಕರ್ನಾಟಕ TET ಅಥವಾ ಸೆಂಟ್ರಲ್ TETಯಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕಡ್ಡಾಯವಾಗಿ ಅರ್ಹತೆ ಹೊಂದಿರಲೇಬೇಕಾಗುತ್ತೆ. ಹಾಗೆ ಬನ್ನಿ ಏಜ್ ಲಿಮಿಟನ್ನು ನೋಡೋಣ. ಸೊ ಏಜ್ ಲಿಮಿಟ್ ಬಂದುಬಿಟ್ಟು, ಸೊ ಇಲ್ಲಿ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಪ್ರವರ್ಗ 2A 2B 3A 3Bಗೆ ಗರಿಷ್ಠ 48 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 50 ವರ್ಷಗಳವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಅಂಗವಿಕಲ ಇರ್ಬೋದು, ಅದೇ NCC ಪರಿವೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಇರ್ಬೋದು. ಸೊ ಇನ್ನಿತರರಿಗೆ ಕೆಲವು ವರ್ಷಗಳ ಕಾಲ ಆಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸು ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಸೊ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕ 15/7/2026ರಿಂದ 13/8/2026ರವರೆಗೆ. ಸೊ ವೇತನ ಶ್ರೇಣಿ ಬಂದುಬಿಟ್ಟು 54,175ರಿಂದ 99,400 ರೂಪಾಯಿ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕ ಬನ್ನಿ, ಸಾಮಾನ್ಯ ಅರ್ಹತಾ ಮತ್ತು ಇತರ ಅಭ್ಯರ್ಥಿಗಳಿಗೆ 700 ರೂಪಾಯಿ ಇರುತ್ತೆ. SC ST ಕ್ಯಾಟಗರಿ 1 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಈ ನೇಮಕಾತಿ ಕುರಿತಂತೆ ಹೆಚ್ಚಿನ ವಿವರಗಳನ್ನು ಓದಬೇಕು ಮತ್ತು ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಲಿಂಕ್ ಹಾಗೆ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡ್ತಕ್ಕಂತಹ ಒಂದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ, ಬಯೋದಲ್ಲೂ ಕೂಡ ಇರುತ್ತೆ. ಹಾಗೆ www.spardhadeepa.com ಅನ್ನುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ಹೆಚ್ಚಿನ ವಿವರಗಳನ್ನು ವೀಕ್ಷಣೆ ಮಾಡ್ಬೋದು. ಸೊ ಜುಲೈ 15ನೇ ತಾರೀಕಿಂದ ಅರ್ಜಿ ಆರಂಭ ಆಗುತ್ತೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಇದ್ದರೆ ಸೊ ಅರ್ಜಿಯನ್ನು ಸಲ್ಲಿಸಿಕೊಡಲಾಗುತ್ತೆ. ಸೊ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂಥ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಅಥವಾ ವಾಟ್ಸಪ್ಪನ್ನು ಮಾಡಿದರೆ ಅರ್ಜಿಯನ್ನು ಸಲ್ಲಿಸಿ PDF ಅನ್ನು ಕಳುಹಿಸಿಕೊಡಲಾಗುತ್ತೆ. ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಆಗೋದಕ್ಕಿಂತ ಮುಂಚೆ ಒಂದು ಲೈಕನ್ನು ಕೊಟ್ಟೋಗಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ.